ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ಲೋಕದ ಡುಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆ ಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಇದ್ಯಾಕೆ ಹೇಳ್ತೀನಿ ಅಂತ ನಿಮಗೆ ಮುಂದೆ ಅರ್ಥ ಆಗತ್ತೆ. ಎಲ್ಲಿದ್ದಾರೆ ನಮ್ಮ ಮಿಸ್ಟರ್ ಪರ್ಫೆಕ್ಟ್ ಟ್ವೀಟ್ ಮಾಸ್ಟರ್, ಪ್ರ್ಯಾಂಕ್ ಮಾಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು. ಮೋದಿಜಿಯವರ ಬಗ್ಗೆ, RSS ಬಗ್ಗೆ ಏನ್ ಹೇಳೋದಕ್ಕೆ ಸಿಗುತ್ತೆ, ಏನ್ ಟ್ವೀಟ್ ಹಾಕ್ಲಿ, ಅವರ ವಿರುದ್ಧ ಏನು ಮಾತಾಡ್ಲಿ ಅಂತ ಕಾಯ್ತಾ ಕೂತಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಈಗ ಎಲ್ಲಿ ಇದ್ದಾರೆ? RSS ಬಗ್ಗೆ ಅದೇನ್ ಹೇಳಿದ್ರಿ ಸರ್? 100 ವರ್ಷ ಆಯ್ತಲ್ವಾ RSSಗೆ? 10 ಇಂತಹ ಒಳ್ಳೆ ಕೆಲಸವನ್ನ ಮಾಡಿದೀವಿ. ನಮ್ಮ ರಾಷ್ಟ್ರದ ಸಬಲೀಕರಣಕ್ಕೆ, ನಮ್ಮ ರಾಷ್ಟ್ರವನ್ನ ಕಟ್ಟುವಂತಹ ಕೆಲಸಕ್ಕೆ, ಆರ್ಥಿಕ ಸಮಾನತೆಯನ್ನು ತರೋದಕ್ಕೆ ಇಂತಹ 10 ಒಳ್ಳೆ ಕೆಲಸವನ್ನ ಮಾಡಿದೀವಿ. ಸಮಾಜದ ಐಕ್ಯತೆಯನ್ನ ತರೋದಕ್ಕೆ 10 ಕೆಲಸವನ್ನ ಮಾಡಿದೀವಿ ಅಂತ ತೋರಿಸಿಕೊಡ್ಲಿ ಅಲ್ಲ ಅಂತ ಹೇಳಿದ್ರಲ್ವಾ ಪ್ರಿಯಾಂಕ್ ಖರ್ಗೆ ಅವರೇ. 100 ವರ್ಷ ಆಯ್ತಲ್ಲ RSSಗೆ, 10 ಇಂತ ಕೆಲಸ ಮಾಡಿದೀನಿ. ನಮ್ಮ ರಾಷ್ಟ್ರದ ಸಬಲೀಕರಣಕ್ಕೆ, ನಮ್ಮ ರಾಷ್ಟ್ರವನ್ನ ಕಟ್ಟುವ ಕೆಲಸಕ್ಕೆ ನಾವು 10 ಕೆಲಸ ಮಾಡಿದೀವಿ. ಆರ್ಥಿಕ ಸಮಾನತೆ ತರಲಿಕ್ಕೆ 10 ಕೆಲಸ ಮಾಡಿದೀನಿ. ಸಮಾಜದಲ್ಲಿ ಐಕ್ಯತೆ ತರ 10 ಕೆಲಸ ಮಾಡಿದೀನಿ ಅಂತ ತೋರಿಸ್ಕೊಡ್ಲಿ ಸರ್. ನಿಮಗೆ RSS ಬಗ್ಗೆ ತಿಳ್ಕೊಳ್ಳುವಂತಹ ಆಸಕ್ತಿ ಇದ್ದರೆ ಈ ರೀತಿ ಬಾಯಿಗೆ ಬಂದ ಹಾಗೆ ಮಾತನಾಡೋದಕ್ಕೂ ಮೊದಲು RSS ಶಾಖೆಗೆ ಹೋಗ್ರಿ, ಎಲ್ಲ ಅರ್ಥ ಆಗುತ್ತೆ ನಿಮಗೆ. RSS ನ ಒಳ್ಳೆಯ 10 ಕೆಲಸ ಅಲ್ಲ, 10 ಅಲ್ಲ, 1000 ಅಲ್ಲ, ಲೆಕ್ಕ ಇಲ್ಲದಷ್ಟು ಕೆಲಸಗಳು ನಾನು ಹೇಳ್ತೀನಿ ನಿಮಗೆ. ಅಲ್ಲಿ ಒಳ್ಳೆಯ ಅಂತ ಸೇರಿಸುವಂತ ಅವಶ್ಯಕತೆ ಕೂಡ ಇಲ್ಲ. ಯಾಕಂದ್ರೆ RSS ಅಂದ್ರೇನೆ ಬದ್ಧತೆ, RSS ಅಂದ್ರೇನೆ ದೇಶ ಪ್ರೇಮ, RSS ಅಂದ್ರೇನೆ ಸೇವೆ. RSS ಏನು, ದೇಶದಲ್ಲಿ ಕಷ್ಟ ಅಂತ ಬಂದಾಗ ಹೇಗೆ ಸ್ಪಂದಿಸ್ತಾರೆ, ಸಮಾಜದಲ್ಲಿ ಯಾವ ರೀತಿ ಪ್ರತಿಯೊಬ್ಬರ ಜೊತೆಯಾಗಿ ಕಷ್ಟದಲ್ಲೂ ಸುಖದಲ್ಲೂ RSS ನಿಂತಿದೆ ಅನ್ನುವಂಥದ್ದು ಪ್ರತಿ ಒಬ್ಬರಿಗೂ ಗೊತ್ತು ಪ್ರಿಯಾಂಕ್ ಖರ್ಗೆ ಅವರೇ. ಆಮೇಲೆ ನಿಮ್ಮ ತಂದೆಯವರ ಜೊತೆಗೆ ಈ ಪ್ರಶ್ನೆಯನ್ನ ಕೇಳಬೇಕಾಗಿತ್ತು ನೀವು RSS ಬಗ್ಗೆ. ಯಾಕಂದ್ರೆ 2002ರ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಶಿಬಿರದಲ್ಲಿ ನಿಮ್ಮ ತಂದೆಯವರು ಕೂಡ ಭಾಗಿಯಾಗಿದ್ರು. ಒಂಚೂರು ಕೇಳಿ ನೋಡಿ. ರಾಜಕೀಯ ಮುಖಂಡರು, ಕಾಂಗ್ರೆಸ್ ನಾಯಕರು, ನಮ್ಮ ಸಂಘದ ಅಭಿಮಾನಿಗಳು ಹೌದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ನಮ್ಮ ಶಿಬಿರದ ಪ್ರಾರಂಭದಲ್ಲಿ ಇಲ್ಲಿ ಬಂದು ಜಾಫರ್ ಶರೀಫ್, ರೋಷನ್ ಬೇಗಿದ್ರು. ಈ ಪ್ರಶ್ನೆಯನ್ನ ಮೊದಲು ನಿಮ್ಮ ತಂದೆ ಹತ್ರ ಕೇಳಿದಿದ್ರೆ ಬಹುಶಃ ಅವರೇ ಉತ್ತರವನ್ನ ಕೊಡ್ತಾ ಇದ್ರು ಏನೋ. ಇರ್ಲಿ ಬಿಡಿ, ಪರವಾಗಿಲ್ಲ. RSS ಕೆಲಸಗಳ ಬಗ್ಗೆ ನಮಗೆಲ್ಲರಿಗೂ ಗೊತ್ತು. ನೀವು ಮೊದಲು ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ನೀವುಗಳು ಮಾಡಿರುವಂತಹ 10 ಒಳ್ಳೆಯ ಕೆಲಸಗಳನ್ನ ದಯವಿಟ್ಟು ಹೇಳ್ರಪ್ಪ, ದಯವಿಟ್ಟು ತೋರಿಸ್ರಿ. ಎಲ್ಲ ಹೋಗ್ಲಿ. ಪ್ರಿಯಾಂಕ್ ಖರ್ಗೆ ಅವರೇ, ತಮ್ಮ ಸ್ವಂತ ಉಸ್ತುವಾರಿ ಜಿಲ್ಲೆ ಕಲಬುರ್ಗಿ ಹೇಗಿದೆ ಗೊತ್ತಾ? ಅಲ್ಲಿ ನಾನು ಮಾಡಿರುವಂತಹ 10 ಒಳ್ಳೆಯ ಕೆಲಸಗಳು ಹೇಳಿ ಅಲ್ಲ. ಇಲ್ಲಿ ರಸ್ತೆ ಸರಿ ಇಲ್ಲ, ಏನು ಇಲ್ಲ ಅಂತ ಜನ ಊಗಿತಾ ಇದ್ದಾರೆ ನಿಮಗೆ. ಯಾಕೆ ಕೇಳಿಸ್ತಾ ಇಲ್ವಾ? ಇನ್ನು ನಿಮ್ಮ ಗಮನಕ್ಕೆ ಬಂದಿಲ್ವಾ? ತಮ್ಮ ಸ್ವಂತ ಉಸ್ತುವಾರಿ ಜಿಲ್ಲೆ ಕಲಬುರ್ಗಿ ಪ್ರವಾಹದಲ್ಲಿ ಸಿಲುಕಿದೆ. ಯಾಕೆ ಇನ್ನೂ ಮಾಹಿತಿ ಸಿಕ್ಕಿಲ್ವಾ? ಅದರ ಬಗ್ಗೆ ಒಂದು ಟ್ವೀಟ್ ಮಾಡಿ ಅಲ್ಲ, ಮಾತಾಡಿ ಅದರ ಬಗ್ಗೆ. RSS ಕೆಲಸಗಳ ಬಗ್ಗೆ ಕೇಳ್ತೀರಲ್ವಾ? ನಿಮ್ಮ ಕಾಂಗ್ರೆಸ್ ಹಣೆ ಬರಹ ಏನು, ನೀವುಗಳದ್ ಏನು ಮಾಡಿದ್ದೀರಾ ಅನ್ನುವಂಥದ್ದನ್ನ ನಿನ್ನೆ ಧಾರವಾಡದಲ್ಲಿ ರಸ್ತೆಗೆ ಇಳಿದ್ರಲ್ವಾ? ಸಾವಿರ ವಿದ್ಯಾರ್ಥಿಗಳು, ಉದ್ಯೋಗಾಕಾಂಕ್ಷಿಗಳು ಅವರೇ ಸಾರಿ ಸಾರಿ ಹೇಳ್ತಾ ಇದ್ದಾರೆ ಕರ್ನಾಟಕ ಕಾಂಗ್ರೆಸ್ನ ಹಣೆ ಬರಹ ಏನು ಅಂತ. ನಿಮ್ ಮಕ್ಕಳಿಗೆ ರಾಜಕಾರಣಿ ಮಾಡಬೇಕು, ಟಿಕೆಟ್ ತರಬೇಕು, ಲೋಕಸಭಾ MP ಮಾಡಬೇಕು, ರಾಜ್ಯಸಭಾ MP ಮಾಡಬೇಕು. ಆದ್ರೆ ಇಲ್ಲಿರ್ತಕ್ಕಂಥ ಬಡವರು ವಿದ್ಯಾರ್ಥಿಗಳ ಬಗ್ಗೆ ನಿಮ್ಗೆ ಕಿಂಚಿತ್ ನಾಚಿಕೆ, ಮಾನ ಮರ್ಯಾದೆ ಇಲ್ಲಿರ್ತಾರ ನಮ್ಮನ್ನ ವರ್ತಿಸ್ತಾ ಇದ್ದೀರಿ. ಫಾರಿನ್, ಅಮೆರಿಕಾ, ದುಬೈ ದಾಟಿ ಕಳಿಸ್ತೀರಿ. ಬಡವ್ರ ಮಕ್ಳಿಗೆ ಗೊತ್ತಿಲ್ಲ ನಿಮ್ಗ ಏನ್ರಿ? ದಿನಕ್ಕೂ ಸುಳ್ಳು ಭರವಸೆ ಕೊಡ್ತೀರಿ, ಸುಳ್ಳು ಹೇಳಿ ಕೇಳ್ತೀರಿ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಗೆ ಸವಾಲನ್ನ ಹಾಕ್ತಾ ಇದ್ದೀನಿ. ತಾಕತ್ತಿದ್ರೆ, ನಿಮಗ್ ತಾಕತ್ತನ್ನದಿದ್ರೆ, ದಮ್ಮಿದ್ರೆ ಪ್ರಪಂಚದಲ್ಲಿ ಮತ್ತೊಂದು ನೇಪಾಳವನ್ನ ಸೃಷ್ಟಿ ಮಾಡಬೇಡಿ. ಯಾಕಂದ್ರೆ ವಿದ್ಯಾರ್ಥಿಗಳ ಶಕ್ತಿ ಇವತ್ತು ಎಲ್ಲ ರಂಗಗಳಲ್ಲಿ ಕೂಡ ಮೀರಿಸುವಂತ ಶಕ್ತಿ ಇದೆ ಅಂತ ಹೇಳಿ
ಬಿಟ್ಟಿ ಭಾಗ್ಯ ಏನು ಬೇಡ, ವಿದ್ಯಾರ್ಥಿ ಜೀವನಕ್ಕ ದಾರಿ ದೀಪ ಆಗೋದ್ ಕೊಡ್ರಿ. ಬಿಟ್ಟಿ ಭಾಗ್ಯ ತಗೊಂಡ್ ಏನ್ ಮಾಡ್ಲೈತ್ರಿ ನಾವ? ನೀವ ಬರ್ರಿ ನಮ್ಮ ಮನೆಗ್, ನಾನೇ ನಿಮ್ಗೆ 4 ಸಾವಿರ ಕೊಡ್ತೀನಿ. ನಮ್ಮ ಮನೆ ಬಂದ್ ಕುಂಡ್ರ 4 ಸಾವಿರ ಆಗಿದ್ದೆ ನೋಡಲ್ಲ. ರಾಹುಲ್ ಗಾಂಧಿ ಅವರು ಮೊನ್ನೆ ಜನ್ಝಿಗಳಿಗೆ ಕರೆಯನ್ನ ಕೊಟ್ರು. ಬನ್ನಿ ಸಂವಿಧಾನವನ್ನ ಉಳಿಸೋಣ, ಪ್ರಜಾಪ್ರಭುತ್ವವನ್ನ ಉಳಿಸೋಣ, ಬೀದಿಗೆ ಇಳಿರಿ, ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಕರೆಯನ್ನ ಕೊಟ್ರು. ನೋಡಿ ರಾಹುಲ್ ಗಾಂಧಿ ಅವರೇ, ಬನ್ನಿ ದಯವಿಟ್ಟು. ಕರ್ನಾಟಕದಲ್ಲಿ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಜನ್ಝಿಗಳು ರಸ್ತೆಗಿಳಿದು ಬಿಟ್ಟಿದ್ದಾರೆ. ಈಗ ನೀವು ಇದಕ್ಕೆ ಕೈ ಜೋಡಿಸೋದು ಒಂದೇ ಬಾಕಿ ಇರೋದು. ಸಂವಿಧಾನ ರಕ್ಷಣೆಯ ಹೊಣೆಯನ್ನು ಸಂಪೂರ್ಣವಾಗಿ ಹೊತ್ತಿದ್ದೀರಲ್ವಾ? ಬನ್ನಿ, ಕರ್ನಾಟಕಕ್ಕೆ ಬನ್ನಿ. ನಿಮ್ಮ ಕಾಂಗ್ರೆಸ್ ಸರ್ಕಾರದ ಹಣೆ ಬರಹಕ್ಕೆ ಒಂದು ಸೊಲ್ಯೂಷನ್ ಅನ್ನ ಕೊಡಿ ನಮಗೆ. ನಿಮ್ಮ ಸಿದ್ದರಾಮಯ್ಯ ಸಾಹೇಬರ ಒಳ್ಳೆಯ ಆಡಳಿತದ ಬಗ್ಗೆ ದಯವಿಟ್ಟು 4 ಒಳ್ಳೆ ಮಾತಾಡಿ ಹೋಗಿ. ಇನ್ನು ನಮ್ಮ ಗೃಹ ಮಂತ್ರಿಗಳು, ಅಯ್ಯೋ ಅವರಿಗೆ ನಮ್ಮ ರಾಜ್ಯದಲ್ಲಿ ಅದೇನು ನಡೀತಾ ಇದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಏನು ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ. ಆಮೇಲೆ ಬಾಬು ಅವರೇ ಹೇಳೋದು, ಊರಿಗೆ ಮುಂಚೆ ಪ್ರಶ್ನೆನ ಕೇಳ್ತೀರಾ, ಆಮೇಲೆ ನೀವೇ ನನ್ನನ್ನ ಗೊತ್ತಿಲ್ಲ ಮಿನಿಸ್ಟರ್ ಅಂತ ಕರಿತೀರಾ ಅಂತ. No, I will not react. I will not react now. ಸರ್ಕಾರದ ಮುಂದೆ ಮುಚ್ಚಿಟ್ಬಿಟ್ರೆ ಅವರು ಇದೆಲ್ಲ ಅಂತ ಸರ್, ಅವ್ರ ವಿರುದ್ಧ ಏನಾದರೂ ಕ್ರಮ ತಗೊಳ್ತೀರಾ ಸರ್? ಗೊತ್ತಿಲ್ಲಪ್ಪ, ತಿಳ್ಕೊಂಡಲ್ವಾ ಹೇಳ್ಬೇಕು ನಾನು. ನೀವು ಬಂದು ಹೇಳ್ಬಿಟ್ರೆ ವಾಡು ಆಯ್ತು, ಆಮೇಲೆ ನೀವೇ ಹೇಳ್ತೀರಾ ಗೊತ್ತಿಲ್ಲ ಮಂತ್ರಿ ಅಂತ. ಸರ್ಕಾರದ ನಡೆ ವಿರುದ್ಧ ಹೋಗಿರೋದ್ರಿಂದ I will react to it afterwards. ಮತ್ತಿನ್ ಯಾರನ್ನ ಹೋಗಿ ಕೇಳಬೇಕು ದಯವಿಟ್ಟು ತಿಳಿಸಿ ಅಲ್ಲ. ಗೃಹ ಮಂತ್ರಿಗಳೇ, ಪ್ರದೀಪ್ ಈಶ್ವರ್ ಅವರ ಹತ್ರ ಹೋಗಿ ಕೇಳಿದ್ರೆ ನೀನು ಪಕ್ಕಾ ಬಿಜೆಪಿ ಕಣೋ ಅಂತ ಹೇಳಿಬಿಡ್ತಾರೆ. ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಈ RSS ಮೋದಿಜಿ ಬಗ್ಗೆ ಮಾತಾಡೋದ್ರಲ್ಲಿ, ಟ್ವೀಟ್ ಮಾಡೋದ್ರಲ್ಲಿ ಬ್ಯುಸಿ ಇರ್ತಾರೆ. ಇನ್ನು ಸಂತೋಷ್ ಲಾಡ್ ಅವರು ಕೂಡ ಅಷ್ಟೇ, ಮೋದಿಜಿ ಬಗ್ಗೆ ಏನು ಸಿಗುತ್ತೆ ಅಂತ ಕಾಯ್ತಾ ಕೂತಿರ್ತಾರೆ. ಇನ್ನು ಮುಖ್ಯಮಂತ್ರಿಗಳು, ಅಯ್ಯೋ ಅವರು ಬಿಹಾರದಲ್ಲಿ ಫುಲ್ ಬ್ಯುಸಿ ಇದ್ದಾರೆ. ಹಾಗಾಗಿ ನಿಮ್ಮನ್ನ ತಾನೇ ಕೇಳಬೇಕು ಗೃಹ ಮಂತ್ರಿಗಳೇ. ವೀಕ್ಷಕರೇ, ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಾಗ ಏನ್ ಹೇಳಿದ್ದು? ನಮ್ಮದು 5 ಗ್ಯಾರಂಟಿ. ಯಾವುದಲ್ಲ? ಗೃಹಲಕ್ಷ್ಮಿ ಯೋಜನೆ. ಈಗ ಗೃಹ ಮಾತ್ರ ಉಳ್ಕೊಂಡಿದೆ. ಗೃಹ ಜ್ಯೋತಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಶಕ್ತಿ ಯೋಜನೆ. 5ನೇದು ಯುವ ನಿಧಿ. ಯಾವ್ದು ಹೇಳಿ? ಯುವ ನಿಧಿ. ನಿರುದ್ಯೋಗಿ ಪದವೀಧರರಿಗೆ, ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಗಳಿಗೆ 3,000 ಕೊಡ್ತೀವಿ ತಿಂಗಳಿಗೆ. ಇವನ್ ಸ್ಕಿಲ್ ಟ್ರೈನಿಂಗ್ ಕೂಡ ನಾವೇ ಕೊಟ್ಟು ಬಿಡ್ತೀವಿ. ಯುವಕರ ಜೊತೆಗೆ ನಾವಿದ್ದೀವಿ. ವಾರೇ ವಾ, ಏನ್ ಸಿದ್ದರಾಮಯ್ಯನವರೇ, ಎಷ್ಟು ಚೆನ್ನಾಗಿ ರಾಜ್ಯದ ಜನರನ್ನ ಯಾಮಾರಿಸ್ಬಿಟ್ರಿ. ಯುವ ನಿಧಿ ಅಂತ ಹೇಳಿ ಇವತ್ತು ಯುವಕರ ಕೈಗೆ ಚಿಪ್ಪು ಕೊಟ್ಟು ಅವರ ಭವಿಷ್ಯವನ್ನ ಕತ್ತಲು ಮಾಡ್ತಾ ಇದ್ದೀರಲ್ವ ಸಿದ್ದರಾಮಯ್ಯನವರೇ. ಏನು ಮಾಡಿದೀರಾ ಯುವಕರಿಗೆ? ವೀಕ್ಷಕರೇ, ಸರ್ಕಾರದ ಬೇರೆ ಬೇರೆ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ನೇಮಕಾತಿ ಆಗಿರಬಹುದು, ವಯೋಮಿತಿ ಹೆಚ್ಚಳ ಆಗಿರಬಹುದು, ಇನ್ನು KS ಅಧಿಸೂಚನೆಯಲ್ಲಿ ಕಂಡುಬರುವಂತಹ ಕನ್ನಡ ಅನುವಾದ ತಪ್ಪುಗಳನ್ನು ಪರಿಶೀಲನೆ ಮಾಡಿ ಅಧಿಸೂಚನೆಯನ್ನ ರದ್ದುಪಡಿಸೋದಾಗಿರಬಹುದು. ಹೀಗೆ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಧಾರವಾಡದಲ್ಲಿ ಸಾವಿರಾರು ಉದ್ಯೋಗಾಕಾಂಕ್ಷಿಗಳು ಬೀದಿಗೆ ಇಳಿತಾರೆ. ಕಳೆದ ಹಲವಾರು ವರ್ಷಗಳಿಂದ ಅನೇಕ ಇಲಾಖೆಗಳ ನೇಮಕಾತಿ ನಡೆಯದ ಕಾರಣ ಅಭ್ಯರ್ಥಿಗಳ ವಯೋಮಿತಿ ಮೀರ್ಬಿಟ್ಟಿದೆ. 4-5 ವರ್ಷಗಳಿಂದ ಕಾನ್ಸ್ಟೇಬಲ್, PSI ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಸಂಪೂರ್ಣ ಸ್ಥಗಿತ ಆಗಿಬಿಟ್ಟಿದೆ. 7-8 ವರ್ಷದಿಂದ FDA, SDA ಹುದ್ದೆಗಳ ನೇಮಕಾತಿ ನಡೆದೇ ಇಲ್ಲ. ಅದಕ್ಕೋಸ್ಕರ ಕನಿಷ್ಠ 5 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನ ನೀಡಿ ತಕ್ಷಣ ನೇಮಕಾತಿಯನ್ನ ಆರಂಭ ಮಾಡಿ ಅಂತ ಕರ್ನಾಟಕದ ಯುವ ಶಕ್ತಿ ಆಗ್ರಹ ಮಾಡ್ತಾ ಇದೆ. ಏನ್ ಹೇಳ್ತೀರಾ ಸಿದ್ದರಾಮಯ್ಯನವರು ಇದಕ್ಕೆ? ಯುವ ಶಕ್ತಿಯ ಜೊತೆಗೆ ನಾವಿದ್ದೀವಿ, ಇದು ನೀವು ಇರುವಂತಹ ರೀತಿ ಅಲ್ವಾ? ಪ್ರಿಯಾಂಕ್ ಖರ್ಗೆ ಅವರೇ, ಬನ್ನಿ ಇದರ ಬಗ್ಗೆ ಮಾತಾಡಿ, ಟ್ವೀಟ್ ಹಾಕಿ. ನಿನ್ನೆ ಸಿದ್ದರಾಮಯ್ಯನವರ ಟ್ವೀಟ್ ನೋಡಬೇಕಿತ್ತು. ಬಿಜೆಪಿಯ ಆಡಳಿತದಲ್ಲಿ ಸಾಮಾನ್ಯ ಭಾರತೀಯರು ನಲುಗಿ ಹೋಗಿದ್ದಾರೆ. ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೇರಿ ಬಿಟ್ಟಿದೆ.
ಇದು ವೆರಿ ಇಂಟ್ರೆಸ್ಟಿಂಗ್. ನಿರುದ್ಯೋಗ ನಮ್ಮ ಯುವಕರ ಬೆನ್ನೆಲುಬನ್ನ ಮುರಿದಿದೆ. ವಾಪಸ್ ಹೇಳ್ತೀನಿ, ನಿರುದ್ಯೋಗ ನಮ್ಮ ಯುವಕರ ಬೆನ್ನೆಲುಬನ್ನ ಮುರಿದಿದೆ. ಅಸಮಾನತೆ ಹಿಂದೆಂದಿಗಿಂತಲೂ ಹೆಚ್ಚಾಗಿಬಿಟ್ಟಿದೆ. ಮೋದಿಜಿಯವರ ಸರ್ಕಾರದಿಂದ ಭಾರತದಲ್ಲಿ ಬಿಲಿಯನೇರ್ಗಳು ಪ್ರಗತಿ ಹೊಂದ್ತಾ ಇದ್ದಾರೆ. ಬಡವರು 2 ಹೊತ್ತಿನ ಊಟಕ್ಕಾಗಿ ಪರದಾಡುತ್ತಿರುವ ದೇಶವನ್ನಾಗಿ ಮಾಡಿದೆ. ಆದರೆ ಈ ಕತ್ತಲಲ್ಲಿ ಕಾಂಗ್ರೆಸ್ ಆಶಾಕಿರಣವಾಗಿದೆ. ಆಶಾಕಿರಣ. ನಮ್ಮ ಜನರನ್ನ ಅನ್ಯಾಯದ ವ್ಯವಸ್ಥೆಯಿಂದ ರಕ್ಷಿಸುವ ಉದ್ದೇಶದಿಂದ ನಾವೆಲ್ಲ ಒಟ್ಟಾಗಿ ನಿಂತೆವು. ಆದಾಗ್ಯೂ ಮೋದಿಜಿಯವರು 8 ವರ್ಷಗಳ ಕಾಲ ಸಾಮಾನ್ಯ ಭಾರತೀಯರ ಪ್ರತಿಯೊಂದು ಹನಿ ಬೆವರು ಹಾಗೆ ಹಣವನ್ನ ಹೇಳ್ತಾನೇ ಇದ್ರು, ಎಕ್ಸೆಟ್ರಾ 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 ಇನ್ನೊಂದಷ್ಟು ಬರೆದಿದ್ದಾರೆ. ಇದು ಬಿಹಾರದ ಪಾಟ್ನಾದಲ್ಲಿ ನಡೀತಾ ಇರುವಂತಹ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿಣಿ ಸಭೆಯಲ್ಲಿ ನನ್ನ ಮಾತುಗಳು. ಸಿದ್ದರಾಮಯ್ಯನವರು ಟ್ವೀಟ್ ಇದು. ಏನದು ಸಿದ್ದರಾಮಯ್ಯನವರೇ? ನಿರುದ್ಯೋಗ ನಮ್ಮ ಯುವಕರ ಬೆನ್ನೆಲುಬನ್ನ ಮುರಿದಿದೆ. ಕರೆಕ್ಟು, ನೀವು ಹೇಳಿದ್ದು ಕರೆಕ್ಟು. ನಿಮ್ಮಿಂದಾಗಿ ನಮ್ಮ ರಾಜ್ಯದ ಯುವಕರ ಬೆನ್ನೆಲುಬು ಮುರಿದಿದೆ. ನಿಮ್ಮನ್ನ ಆಯ್ಕೆ ಮಾಡಿದ ತಪ್ಪಿಗಾಗಿ, ನಿಮ್ಮನ್ನ ಅಧಿಕಾರದಲ್ಲಿ ಕೂರಿಸಿದಂತಹ ತಪ್ಪಿಗಾಗಿ, ನಿಮಗೆ ವೋಟ್ ಹಾಕಿದ ತಪ್ಪಿಗಾಗಿ ಇವತ್ತು ನಮ್ಮ ರಾಜ್ಯದ ಯುವಕರು ಪರದಾಡ್ತಾ ಇದ್ದಾರೆ. ಆ ಅನ್ಯಾಯದ ವಿರುದ್ಧ ಧ್ವನಿಯನ್ನ ಎತ್ತೋದಕ್ಕೆ ಇವತ್ತು ರಸ್ತೆಗೆ ಇಳಿದಿದ್ದಾರೆ ಸಿದ್ದರಾಮಯ್ಯನವರೇ. ಬಿಹಾರದಿಂದ ಕರ್ನಾಟಕಕ್ಕೆ ಒಂದು ಬಾರಿ ಬನ್ನಿ, ಇಲ್ಲಿನ ಪರಿಸ್ಥಿತಿ ನೋಡಿ ಏನಾಗ್ತಾ ಇದೆ ಅಂತ. 2 ವರ್ಷದಿಂದ ನೇಮಕಾತಿ ಇಲ್ಲ, ಯುವಕರಿಗೆ ಉದ್ಯೋಗ ಇಲ್ಲ, ವಯೋಮಿತಿ ಹೆಚ್ಚಳ ಇಲ್ಲ, ಕೊಟ್ಟ ಭರವಸೆ ಈಡೇರಿಸಿಲ್ಲ. 2.5 ಲಕ್ಷಕ್ಕೂ ಅಧಿಕ ಹುದ್ದೆಗಳು ಖಾಲಿದ್ರು, ಭರ್ತಿ ಮಾಡಿಲ್ಲ. ಉದ್ಯೋಗಾಕಾಂಕ್ಷಿಗಳಿಗೆ ನ್ಯಾಯ ಅಂತೂ ಸಿಕ್ಕಿಲ್ಲ, ನೀವು ಕೊಟ್ಟಿಲ್ಲ. ನಿರುದ್ಯೋಗ ನಿಯಂತ್ರಣಕ್ಕೆ ಏನ್ ಕ್ರಮವನ್ನ ಕೈಗೊಂಡ್ರಿ? ಬಾಯಲ್ಲಿ ಯುವನಿಧಿ ಅಂತೆ. ಇದು ಸಿದ್ದರಾಮಯ್ಯನವರ ನಿರುದ್ಯೋಗ ಗ್ಯಾರಂಟಿ. ನಿರುದ್ಯೋಗ ಗ್ಯಾರಂಟಿ. ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬ ಎಲ್ಲರೂ ಸುಳ್ಳು ಹೇಳ್ಕೊಂಡು ರಾಜಕಾರಣದಲ್ಲೋ ಮತ್ಯಾವುದ್ರಲ್ಲೋ ಆರಾಮಾಗಿದ್ದೀರಾ. ಹಿಂಸೆಯನ್ನು ಅನುಭವಿಸ್ತಾ ಇರುವಂಥದ್ದು, ನೋವನ್ನು ಅನುಭವಿಸ್ತಾ ಇರುವಂಥದ್ದು ನಿಮಗೆ ವೋಟ್ ಮಾಡಿದ ಕರ್ಮಕ್ಕೆ ಪಾಪದ ಕರ್ನಾಟಕದ ಜನತೆ, ಬಡ ವಿದ್ಯಾರ್ಥಿಗಳು. ರಾಹುಲ್ ಗಾಂಧಿ ಅವರು ಹೇಳಿದ ಹಾಗೆ ಈ ಬಾರಿ ಯುವ ಶಕ್ತಿ ಬೀದಿಗೆ ಇಳಿಯುತ್ತೆ. ಆಲ್ರೆಡಿ 1 ಬಾರಿ ಇಳಿದಿದ್ದಾಗಿದೆಯಲ್ವಾ? ಇಳಿತಾರೆ. ನಿಮ್ಮಗಳ ಪರವಾಗಿ ನಿಲ್ಲೋಕಲ್ಲ, ನಿಮ್ಮಗಳ ವಿರುದ್ಧ, ನಿಮ್ಮಗಳ ಈ ಅನ್ಯಾಯದ ವಿರುದ್ಧ, ನಿಮ್ಮ ಈ ಆಟಕ್ಕೆ ಅಂತ್ಯವನ್ನ ಹಾಡೋದಕ್ಕೆ ಬಂದೇ ಬರ್ತಾರೆ ಸಿದ್ದರಾಮಯ್ಯನವರೇ. ಯುವ ಶಕ್ತಿಯೇ ನಿಮ್ಮ ಈ ಆಟಕ್ಕೆ ಬ್ರೇಕ್ ಅನ್ನ ಹಾಕ್ತಾರೆ. ನೋಡ್ತಾ ಇರಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.